ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾ ಹೋದ ವಿಡಿಯೋದಲ್ಲಿ ಹೇಳಿರೋ ಥರನೇ PKLನ ಎಷ್ಟು ಟೀಮ್ಸ್ಗಳಿವೆ ಅದೇ ರೀತಿಯಾಗಿ ಈ 12th ಸೀಸನ್ ಏನು ಆಗ್ತಾ ಇದೆ PKLದು. ಆದರೆ ಎಲ್ಲ ಟೀಮ್ಸ್ಗಳ ಕ್ಯಾಪ್ಟನ್ ಇನ್ನೂ ಕೂಡ ರಿವೀಲ್ ಆಗಲಿಲ್ಲ, ಯಾವ್ಯಾವ ಟೀಮ್ದು ಯಾವ್ಯಾವ ಕ್ಯಾಪ್ಟನ್ ಆಗಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಒಂದೊಂದು ಟೀಮಲ್ಲಿ ಮೇಜರ್ ಹಾಕೊಂಡು 1, 2 ಇಂದ 3 ಪ್ಲೇಯರ್ಸ್ಗಳು ಮೇನ್ ಪ್ಲೇಯರ್ಸ್ಗಳು ಇರೋದ್ರಿಂದ ಆ ಟೀಮ್ನಲ್ಲಿ ಯಾರು ಕ್ಯಾಪ್ಟನ್ಸಿನ ವಹಿಸ್ಬೋದು ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಹಾಕೊಂಡಿದೆ. ಅದೇ ರೀತಿ ಒಂದೊಂದು ಟೀಮಲ್ಲಿ ಅಂತೂ 100% ಇವರೇ ಕ್ಯಾಪ್ಟನ್ ಆಗ್ತಾರೆ ಅಂತಲೂ ಕೂಡ ಕನ್ಫರ್ಮ್ ಹಾಕೊಂಡಿದೆ. ಅವರು ಅನೌನ್ಸ್ ಮಾಡದೇ ಇದ್ರು ಕೂಡ ಇವರೇ 100% ಜೆನ್ಯೂನ್ ಹಾಕೊಂಡು ಆಗ್ತಾರೆ ಅಂತ ಕೂಡ ಅದೊಂಥರ ಕನ್ಫರ್ಮಿಟಿ ಆಗಿದೆ. ಆದರೆ ಅದ್ರಲ್ಲಿ ಮೇನ್ ಹಾಕೊಂಡು ಯಾವ್ಯಾವ ಟೀಮಲ್ಲಿ ಈ ಬಾರಿ ಹೊಸದಾಗಿ ಆ್ಯಡ್ ಆಗಿರುವ ಪ್ಲೇಯರ್ಸ್ಗಳೇ ಏನಾದರೂ ಕ್ಯಾಪ್ಟನ್ಸಿ ಆಗ್ಬೋದಾ PKLನಲ್ಲಿ, ಕ್ಯಾಪ್ಟನ್ಸಿ ಯಾಕೆ ಮೇಟರ್ ಆಗುತ್ತೆ ಅನ್ನೋದು ನಾ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವಾಗ PKLನ ಆಲ್ ಟೀಮ್ಸ್ಗಳ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲಾಗಿ ಬೆಂಗಾಲ್ ವಾರಿಯರ್ಸ್ ಕಡೆಯಿಂದ ತೆಗೆದುಕೊಳ್ಳೋದಾದ್ರೆ ಬೆಂಗಾಲ್ ವಾರಿಯರ್ಸ್ನ ಸ್ಕ್ವಾಡ್ ನೋಡ್ತಾ ಇದೆ, ಸಿಕ್ಕಾಪಟ್ಟೆ ಸೈಕ್ ಹಾಕೊಂಡಿದೆ. ಆದರೆ ಅದ್ರಲ್ಲಿ ಮೇಜರ್ ಅಕೌಂಟ್ ಇಂಪ್ಯಾಕ್ಟ್ ಬೀರುವಂತ ಪ್ಲೇಯರ್ ಒಂದು ಮಂಜಿತ್ ಅವರು, ಅದೇ ರೀತಿ ದೇವಂಕ್ ಅವರು ಈ ಬಾರಿ ಬಂದಿರೋದ್ರಿಂದ, ಅದೇ ರೀತಿ ನಿತೀಶ್ ಕುಮಾರ್ ಅವರು, ಈ 3 ಜನರಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇರೋರು ಬೆಂಗಾಲ್ ವಾರಿಯರ್ಸ್ ಕಡೆ ನೋಡ್ತಾ ಇರೋದಾದ್ರೆ ಬೆಂಗಾಲ್ ವಾರಿಯರ್ಸ್ ಪ್ರಾಬಬಲ್ ಹಾಕೊಂಡು ನಿತೀಶ್ ಕುಮಾರ್ ಅಥವಾ ದೇವಾಂಕ್ ಅವರು ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ನನ್ನ ಪ್ರಕಾರ ಹೆಚ್ಚಿನದಾಗಿ ನಿತೀಶ್ ಕುಮಾರ್ ಅವರಿಗೆ, ಯಾಕಪ್ಪ ಅಂತ ಹೇಳಿದ್ರೆ ದೇವಂಕ್ ಅವರು ಒಳ್ಳೆ ರೈಡರ್ ಹೌದು, ಅದು ಕೂಡ ಯಂಗ್ ಪ್ಲೇಯರ್ ಆಗಿರೋದ್ರಿಂದ ನಿತೀಶ್ ಕುಮಾರ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ನ ಪ್ರಕಾರ ನಿತೀಶ್ ಕುಮಾರ್ ಅವರು ಆಗುವಂತ ಸಾಧ್ಯತೆ ಇದೆ ಬೆಂಗಾಲ್ ವಾರಿಯರ್ಸ್ನ ಕ್ಯಾಪ್ಟನ್ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಸೆಕೆಂಡ್ ಟೀಮ್ ಆಗಿರುವಂತ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ನಾ ಹೇಳಿರೋ ತರವೇ ಇಲ್ಲಿ ಆಕಾಶ್ ಶಿಂದೆ ಅವರು, ಅದೇ ರೀತಿಯಾಗಿ ಯೋಗೇಶ್ ಧೂಲ್ ಅವ್ರ ನಡುವೆ ಸ್ವಲ್ಪ ಪೈಪೋಟಿ ಇದ್ರೂ ಕೂಡ ಆಕಾಶ್ ಶಿಂದೆ ಅವ್ರಕ್ಕಿಂತ ಹೆಚ್ಚಿನದಾಗಿ ಯೋಗೇಶ್ ಧೂಲ್ ಅವರು ಕೊಡುವಂತ ಸಾಧ್ಯ. ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಡಿಫೆಂಡರ್, ಅದೇ ರೀತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವರು ಆಕಾಶ್ ಶಿಂದೆ ಅವರು ಕೂಡ ಕ್ಯಾಪ್ಟನ್ಸಿ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೂ ಕೂಡ ನನ್ನ ಪ್ರಕಾರ ಪ್ರಾಬಬಲ್ ಹಾಕೊಂಡು ಇಲ್ಲಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಯೋಗೇಶ್ ಧೂಲ್ ಅವ್ರಿಗೆ ಕೊಡುವಂತ ಸಾಧ್ಯತೆ ಇದೆ ನಮ್ಮ ಬೆಂಗಳೂರು ಬುಲ್ಸ್. ಅದೇ ರೀತಿಯಾಗಿ ದಬಂಗದಲ್ಲಿ ಕೇಸಿದು ನೋಡ್ತಾ ಇರೋದಾದ್ರೆ ಇಲ್ಲಿ ಫಜಲ್ ಅಟ್ರಾಚಲ್ ಇರೋದು, ಅದೇ ರೀತಿಯಾಗಿ ಅಶು ಮಲ್ಲಿಕ್, ಇವರಿಬ್ಬರ ನಡುವೆ ಹೆಚ್ಚಿನದಾಗಿ ಕಾಂಪಿಟೇಷನ್ ಆಗೋದಂತ ಹೌದು. ಫಜಲ್ ಅಟ್ರಾಚಲ್ ಅದೇ ರೀತಿ ಅಶು ಮಲ್ಲಿಕ್ ಅಲ್ಲಿ ನೋಡ್ತಾ ಇರೋದಾದ್ರೆ ನನ್ನ ಪ್ರಕಾರ ಹೋದ್ಬಾರಿ ಅಶು ಮಲ್ಲಿಕ್ ಅವರು ಸಾಲಿಡ್ ಟೀಮ್ ನ ಬಿಲ್ಡ್ ಮಾಡಿರೋದು. ಅದೇ ರೀತಿಯಾಗಿ ಈ ಬಾರಿ ಕೂಡ ಅಶು ಮಲ್ಲಿಕ್ ಅವರೇ ಮಾಡುವಂತ ಸಾಧ್ಯತೆ ಇದೆ ಕ್ಯಾಪ್ಟನ್ಸಿನು. ನನ್ನ ಪ್ರಕಾರ ಆಗದೆ ಇದ್ರೆ ಫಜಲ್ ಅಟ್ರಾಚಲ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು. ನನ್ನ ಪ್ರಕಾರ ಹೆಚ್ಚಿನದಾಗಿ ಅಶು ಮಲ್ಲಿಕ್ ಅವ್ರಿಗೆ ನಮ್ಮ ಇಂಡಿಯಾದ ಕ್ಯಾಪ್ಟನ್ಸಿಗೆ ಹುಡುಕುವಂತ ಸಾಧ್ಯತೆ ಹೆಚ್ಚಿದೆ ದಬಂಗ್ ಜಿಲ್ಲೆಯಲ್ಲಿ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದಾದ್ರೆ ಹರಿಯಾಣ ಸ್ಟೀಲರ್ಸ್ ಸ್ಕ್ವಾಡ್ ಯಾವ ರೀತಿ ಇದೆ ನೋಡ್ತಾ ಇರೋದಾದ್ರೆ ಅದೇ ರೀತಿಯಾಗಿ ವಿನಯ್ ಅವರು, ಅದೇ ರೀತಿಯಾಗಿ ಜೈದೀಪ್ ಅವರು ಮೇನ್ ಇಲ್ಲಿ ರೈಡರ್, ಅದೇ ರೀತಿಯಾಗಿ ಡಿಫೆಂಡರ್ ಹಾಕೊಂಡಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಹೋದ ಬಾರಿ ಜೈದೀಪ್ ಅವರು ಕ್ಯಾಪ್ಟನ್ ಆಗಿದ್ರು, ಅದೇ ರೀತಿಯಾಗಿ ಈ ಬಾರಿ ಕೂಡ ಜೈದೀಪ್ ಅವರೇ 100% ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಹರಿಯಾಣ ಸ್ಟೀಲರ್ಸ್ ಅಲ್ಲಿ. ಅದೇ ರೀತಿ ಜೈಪುರ್ ಪಿಂಕ್ ಫ್ಯಾನ್ಸಸ್ ನ ಸ್ಕ್ವಾಡ್ ನೋಡ್ತಾ ಇರೋದಕ್ಕಿಂತ ಹೆಚ್ಚಿನದಾಗಿ ನಿತಿನ್ ಕುಮಾರ್, ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ಮಂಜಿತ್ ದಹಿ ಅವರು ಒಂದಿರೋದು, ಅದೇ ರೀತಿ ನಿತಿನ್ ರಾವಲ್ ಅವರು ಇರೋದು. ಇಲ್ಲಲ್ಲಿ ಮೇನ್ ಹಾಕೊಂಡು ನನ್ನ ಪ್ರಕಾರ ನೋಡ್ತಾ ಇರೋದಾದ್ರೆ ಮಂಜಿತ್ ದಯ್ಯ ಅಥವಾ ನಿತಿನ್ ರಾವಲ್ ಅವರು ನನ್ನ ಪ್ರಕಾರ ಆಗುವಂತ ಸಾಧ್ಯತೆ ಇದೆ ಜೈಪುರ್ದು. ಆದ್ರೂ ಕೂಡ ಜೈಪುರ್ ಈ ಬಾರಿ ಸ್ಕ್ವಾಡ್ ಅಷ್ಟೊಂದು ನನ್ನ ಪ್ರಕಾರ ಒಳ್ಳೇದಾಕೊಂಡು ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಕ್ವಾಡ್ ನ ನೋಡ್ತಾ ಇರೋದು ಪಟ್ನಾ ಪೈರೇಟ್ಸ್ ಕಡೆ ಹೋಗೋದಾದ್ರೆ ಪಟ್ನಾ ಪೈರೇಟ್ಸ್ ಅಲ್ಲಿ ನೋಡ್ತಾ ಇರೋದಾದ್ರೆ ಇಲ್ಲಿ ನನ್ನ ಪ್ರಕಾರ ಸುಧಾಕರ್ ಎಂ ಒಂದಿರೋದು, ಅದೇ ರೀತಿಯಾಗಿ ನವದೀಪ್, ಅದೇ ರೀತಿಯಾಗಿ ದೀಪಕ್, ಇವ್ರ ಮೇಲೆ ಹೆಚ್ಚಿನದಾಗಿ ಸಂಕೇತ್ ಸುರೇಶ್ ಸಾವತ್ ಅವರು. ಸಂಕೇತ್ ಅವರು ಹೋದ ಬಾರಿ ಯಾವ ರೀತಿ ಪಟ್ನಾ ಪೈರೇಟ್ಸ್ಗೆ ಒಳ್ಳೇದಾಕೊಂಡು ಮುನ್ನಡೆಸಿದ್ರು, ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಇಲ್ಲಿ ಮೇನ್ ಹಾಕೊಂಡು ಬುಲ್ಡೋಸರ್ ಮನೀಂದರ್ ಸಿಂಗ್ ಇರೋದು. ಬೆಂಗಾಲ್ ವಾರಿಯರ್ಸ್ ನಲ್ಲಿ ಈ ಬಾರಿ ಪಟ್ನಾ ಪೈರೇಟ್ಸ್ ಬಂದಿರುವಂತ ಮನೀಂದರ್ ಸಿಂಗ್ ನನ್ನ ಪ್ರಕಾರ ಕ್ಯಾಪ್ಟನ್ ಆಗುವಂತ ಸಾಧ್ಯತೆ ಇದೆ ಪಟ್ನಾ ಪೈರೇಟ್ಸ್ ನೋಡ್ತಾ ಇರೋದಾದ್ರೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಪುನೇರಿ ಪಲ್ಟನ್ಸ್ ಹೇಳೋದೇ ಬೇಡ ಇಲ್ಲಿ, ಯಾಕಪ್ಪ ಅಂತ ಹೇಳಿದ್ರೆ ಅಸ್ಲಾಂ ಇಮಾನ್ದಾರ್ ಅಂತ 100% ಆಗೋದಂತ ಹೌದು. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ತಮಿಳ್ ತಲೆವಾಸ್ ಅಲ್ಲಿ ಯಾರು ಆಗ್ಬೋದು ಅಂತ ಕೇಳೋದಾದ್ರೆ ಇದು ಸಿಕ್ಕಾಪಟ್ಟೆ ಸಾಗರ್, ನರೇಂದರ್, ಅದೇ ರೀತಿ ಅರ್ಜುನ್ ದೇಶ್ವಾಲ್, ಪವನ್ ಕುಮಾರ್ ಶರಾವತ್, ಇವ್ರು 4 ಜನ ಇರೋದು. ಪ್ರತಿ ಹೋದ್ ಬಾರಿ ಯಾರು ಕ್ಯಾಪ್ಟನ್ ಆಗಿದ್ರು ಅಂತ ಕೇಳಿದ್ರೆ ಸಾಗರ್ ಅವರು ಆಗಿದ್ರು. ಅದೇ ರೀತಿ ಸಾಗರ್ ಅವ್ರಿಗೆ ಹೆಚ್ಚಿನದಾಗಿ ಕೊಡ್ತಾರೆ ಅಥವಾ ಪವನ್ ಕುಮಾರ್ ಶರಾವತ್ ಅವ್ರು ಆಗ್ತಾರೆ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಆಗ್ಬೋದು ಅಂತ ಅನಿಸ್ತದೆ. ನನ್ನ ಪ್ರಕಾರ ಸಾಗರ್ ಅವ್ರಿಗೆ ಹೆಚ್ಚಿನದಾಗಿ ಮಣೆ ಹಾಕುವಂತ ಸಾಧ್ಯತೆ ಇದೆ ತಮಿಳ್ ತಲೆವಾಸ್ ಅಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಕ್ವಾಡ್ ನ ನೋಡ್ತಾ ಇರೋದಾದ್ರೆ ಯು ಮುಂಬೈ ಕಡೆ ನೋಡ್ತಾ ಇರೋದಾದ್ರೆ ಇಲ್ಲಿ ಮೇನ್ ಹಾಕೊಂಡು ಸುನಿಲ್ ಕುಮಾರ್ ಅವರು ಇರೋದು. ಹೆಚ್ಚಿನದಾಗಿ ನನ್ನ ಪ್ರಕಾರ ಸುನಿಲ್ ಕುಮಾರ್ ಅವರೇ ಕ್ಯಾಪ್ಟನ್ ಆಗ್ತಾರೆ, ಯಾಕಪ್ಪ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಕಡೆ ನೋಡ್ತಾ ಇರೋದಾದ್ರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದಾದ್ರೆ ತೆಲುಗು ಟೈಟನ್ಸ್ ಅಲ್ಲಿ ಯಾರು ಆಗಬಹುದು ಅಂತ ಕೇಳೋದಾದ್ರೆ ಇಲ್ಲಿ ನನ್ನ ಪ್ರಕಾರ ಹೇಳಿದ್ರು ಅವರು, ನನ್ನ ಪ್ರಕಾರ ಕೋಚ್ ವಿಜಯ್ ಮಲ್ಲಿಕ್ ಅವ್ರಿಗೆ ಈ ಬಾರಿ ಕ್ಯಾಪ್ಟನ್ಸಿ ಉದ್ದೇಶದಿಂದನೇ ನಾವು ಈ ಬಾರಿ ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡು ತೆಗೆದುಕೊಂಡಿರೋದಂತ. ನನ್ನ ಪ್ರಕಾರ ವಿಜಯ್ ಮಲ್ಲಿಕ್ ಅವರೇ ಆಗ್ತಾರೆ ಕ್ಯಾಪ್ಟನ್ಸಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಇರೋದು ಯು ಪಿ ಯೋಧಾಸ್ ನಲ್ಲಿ ಯಾರು ಆಗ್ತಾರೆ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಸುರೇಂದರ್ ಗಿಲ್. ಹೋದ್ ಬಾರಿ ಕೂಡ ಅವರೇ ಕ್ಯಾಪ್ಟನ್ ಆಗಿದ್ರು ಯು ಪಿ ಯೋಧಾಸ್. ಈ ಬಾರಿ ಕೂಡ ಸುರೇಂದರ್ ಗಿಲ್ ನನ್ನ ಪ್ರಕಾರ 100% ಕ್ಯಾಪ್ಟನ್ ಆಗ್ತಾರೆ ಯು ಪಿ ಯೋಧಾಸ್ದು ಅಂತ ಅನ್ನಿಸ್ತಾ ಇದೆ.
ಇದಿಷ್ಟು PKL ನಲ್ಲಿ ಎಲ್ಲ ಆಲ್ ಟೀಮ್ಸ್ಗಳ ಕ್ಯಾಪ್ಟನ್ ಯಾರ್ಯಾರು ಆಗ್ತಾರೆ, ಅದೇ ರೀತಿಯಾಗಿ ಯಾರು ರೇಸಲ್ಲಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ PKL ನ ಎಲ್ಲ ರೀತಿಯ ಇನ್ಫಾರ್ಮೇಶನ್ಗೋಸ್ಕರ ಅದೇ ರೀತಿಯ ಶೆಡ್ಯೂಲ್ ಬಂದ ಪಕ್ಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಶೆಡ್ಯೂಲ್ ಯಾವ ರೀತಿ ಬರುತ್ತೆ ಅಂತ. ನಿಮಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ PKL ನ ಅದೇ ರೀತಿಯಾಗಿ ಸ್ಪೋರ್ಟ್ಸ್ನ ಅಪ್ಡೇಟ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.